ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಪ್ರಿಯರೇ, ನಾನು ಈ ದಿನದಂದು ನಿಮ್ಮೊಂದಿಗೆ ಕೆಲವೊಂದು ಆತ್ಮೀಯ ವಿಷಯಗಳನ್ನು ತಿಳಿಯಪಡಿಸಲು ನಾನು ಇಷ್ಟವುಳ್ಳವನಾಗಿದ್ದೇನೆ. ನಮಗೆ ಗೊತ್ತಿರುವ ಸತ್ಯವೇದದಲ್ಲಿ ಪ್ರಕಟಣೆಯ ಗ್ರಂಥದ 19ನೇ ಅಧ್ಯಾಯ ಅದರ 7ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸತ್ಯವೇದ ಪುಸ್ತಕದಲ್ಲಿ ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯ ಅದರ 7ನೇ ವಾಕ್ಯವನ್ನು ಓದಿಕೊಂಡು ಈ ದಿನದ ವಾಕ್ಯವನ್ನು ಧ್ಯಾನಿಸಲು ನಾವು ಮುಂದೆ ಹೋಗೋಣ. ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಮತ್ತೆ ಓದುತ್ತೇನೆ, ಗಮನ ಕೊಡಿ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂಬ ಒಂದು ಮಾತನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯರೇ, ಈ ದಿನದಂದು ನಾನು ನಿಮಗೆ ತಿಳಿಯಪಡಿಸುವಂತ ವಿಷಯ ಏನಂತಂದರೆ, ಈ ವರ್ಷದ ಕೊನೆಯ ದಿನದಲ್ಲಿರುವಂತಹ ನಾವುಗಳು ಈ ಒಂದು ದಿನದಂದು ನಾವೆಲ್ಲರೂ ಹೊಸ ವರ್ಷವನ್ನು ಎದುರು ನೋಡುತ್ತಾ ಇದ್ದೇವೆ. ಹೊಸ ವರ್ಷಕ್ಕೆ ನಾವು ಸಿದ್ಧರಾಗುತ್ತಾ ಇದ್ದೇವೆ. ಈ ದಿನದಂದು ನಾವೆಲ್ಲರೂ ಹೊಸ ಬಟ್ಟೆಗಳಿಂದಲೂ, ಹೊಸ ಅಡಿಗೆಯಿಂದಲೂ, ಇನ್ನು ಹೊಸ ಹೊಸ ಆಟಗಳಿಂದಲೂ, ಇನ್ನು ಇತರೆ ಕೆಲಸ ಕಾರ್ಯಗಳಿಂದಲೂ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಹೊಸ ವರ್ಷವನ್ನು ಪ್ರವೇಶಿಸಲು ನಾವು ಸಿದ್ಧರಾಗುತ್ತಾ ಇದ್ದೇವೆ. ಈ ತಾತ್ಕಾಲಿಕವಾದಂತಹ ಹೊಸ ವರ್ಷವನ್ನು ಪ್ರವೇಶಿಸಲು ನಾವು ಎಷ್ಟು ಸಿದ್ಧರಾಗಿರಬೇಕಾದರೆ, 365 ದಿನಗಳನ್ನು ಹೊಂದಿದಂಥ ಮತ್ತು 12 ತಿಂಗಳನ್ನು ಹೊಂದಿದಂತಹ ಈ ಒಂದು ವರ್ಷವನ್ನು ಪ್ರವೇಶಿಸಲಿಕ್ಕೆ ನಾವು ಸಿದ್ಧರಾಗಿರುವಾಗ, ಪ್ರವೇಶಿಸಲಿಕ್ಕೆ ಸಿದ್ಧವಾಗುತ್ತಿರುವಾಗ, ಶಾಶ್ವತವಾದಂತಹ ಪರಲೋಕ ರಾಜ್ಯವನ್ನು ಪ್ರವೇಶಿಸಲಿಕ್ಕಿರುವಂತಹ ನಾವುಗಳು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೇವೆ? ಈ ಹೊಸ ವರ್ಷ ಅನ್ನುವಂಥದ್ದು ನಾವು ಅದಕ್ಕೆ ಸಿದ್ಧರಾದರೂ, ಸಿದ್ಧವಾಗದೆ ಹೋದರೂ, ಇದ್ದ ಸ್ಥಿತಿಯಲ್ಲಿಯೇ ಇದ್ದರೂ, ಇದ್ದ ಹಾಗೆಯೇ ಇದ್ದರೂ, ಯಾವ ಕೆಲಸವನ್ನು ಮಾಡದೆ ಇದ್ದರೂ, ಹೊಸ ಬಟ್ಟೆಯನ್ನು ಹಾಕಿದರೂ ಹಾಕದೆ ಹೋದರೂ, ಕೆಲಸ ಮಾಡಿದರೂ ಕೆಲಸ ಮಾಡದೆ ಹೋದರೂ, ಊಟವನ್ನು ಮಾಡಿದರೂ ಊಟ ಮಾಡದೆ ಇದ್ದರೂ, ನಾವು ಇದ್ದ ಸ್ಥಿತಿಯಲ್ಲಿಯೇ ಸುಮ್ಮನೆ ಕೂತುಕೊಂಡರೂ ಕೂಡ, ಎಲ್ಲಿಗೆ ಹೋಗದೆ ಎಲ್ಲಿಯೂ ನಾವು ನಡೆಯದೆ ಮನೆಯಲ್ಲಿ ಇದ್ದರೂ ಕೂಡ ಆ ಹೊಸ ವರ್ಷ ಬರುತ್ತದೆ. ಆದರೆ ಹೊಸದಾಗಿ ಬರುವಂತಹ ಹೊಸ ವರ್ಷ ಹಳೆಯದಾಗಲಿಕ್ಕೆ ಹೋಗ್ತಾ ಇದೆ. ಡಿಸೆಂಬರ್ 31ನೇ ತಾರೀಕು ರಾತ್ರಿ 12 ಗಂಟೆ ಆದ ತಕ್ಷಣವೇ ನಾವೆಲ್ಲರೂ ಹೊಸ ವರ್ಷಕ್ಕೆ ಪ್ರವೇಶಿಸುತ್ತೇವೆ. ಪ್ರವೇಶಿಸಿದ ತಕ್ಷಣವೇ ಪ್ರತಿಯೊಂದು ಸೆಕೆಂಡ್ ಅದು ಹಳೆಯದಾಗಲಿಕ್ಕೆ ಹೋಗ್ತಾ ಇದೆ. ಅಂದರೆ ಹೊಸದಾಗಿ ಬರುವಂತಹ ಹೊಸ ವರ್ಷ ಹಳೆಯದಾಗಿ ಹೋಗಲಿಕ್ಕಿದೆ. ಹಳೆಯದಾಗಿ ಹೋಗಲಿಕ್ಕಿರುವಂತಹ ಆ ವರ್ಷ ಮತ್ತೆ ಎಂದಿಗೂ ಹೊಸದಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಮಗೆ ಹೇಳಿದ್ದಾನೆ, ಇಗೋ ಬೇಗ ಬರುತ್ತೇನೆ ಎಂಬುದಾಗಿ. ದೇವರು ಕೊಟ್ಟಂತಹ ಒಂದು ನಿರೀಕ್ಷೆ. ಕರ್ತನಾದ ಯೇಸು ಕ್ರಿಸ್ತನು ನಮಗೆ 2 ವಿಷಯಗಳನ್ನು ಕೊಟ್ಟು ಹೋಗಿದ್ದಾನೆ. ಆತನು ಈ ಲೋಕದಲ್ಲಿ ನಮಗಾಗಿ ಜನಿಸಿ ನಮ್ಮ ಪಾಪ ಪರಿಹಾರಕ್ಕಾಗಿ, ನಮ್ಮನ್ನು ಅಪರಾಧಗಳು ಮತ್ತು ಪಾಪಗಳ ದೇಶದ ಸತ್ತಂತ ನಮ್ಮನ್ನು ಬದುಕಿಸುವುದಕ್ಕಾಗಿ ಆತನು ಈ ಲೋಕದಲ್ಲಿ ಜನಿಸಿ ನಮಗೋಸ್ಕರ ಯಜ್ಞದ ಕುರಿಯಾದಾತನಾಗಿ ಮೌನವಾಗಿ ಒಯ್ಯಲ್ಪಟ್ಟು ಆ ಕಲ್ವಾರಿ ಶಿಲುಬೆಯಲ್ಲಿ
ಜಜ್ಜಲ್ಪಟ್ಟು ಪರಿಶುದ್ಧವಾದಂತಹ ದೇಹವನ್ನು ರಕ್ತವನ್ನು ಸಮರ್ಪಿಸಿ ನಮ್ಮ ಪಾಪಕ್ಕೆ ಪರಿಹಾರ, ನಿತ್ಯ ವಿಮೋಚನೆ, ಬಿಡುಗಡೆ ಕೊಟ್ಟು ಸತ್ತು ಸಮಾಧಿ ಹೊಂದಿ ಮೃತ್ಯುಂಜಯನಾಗಿ ಎದ್ದು ಬಂದು ಪರಲೋಕ ರಾಜ್ಯಕ್ಕೆ ಹೋಗುವಾಗ ಆತನು ನಮಗೆ ಒಂದು ಆಜ್ಞೆ ಮತ್ತು ನಿರೀಕ್ಷೆಯನ್ನು ಕೊಟ್ಟು ಹೋಗಿದ್ದಾನೆ. ಆಜ್ಞೆ, ನೀವು ಸರ್ವಲೋಕದ ಕಟ್ಟಕಡೆಯವರೆಗೆ ಸುವಾರ್ತೆಯನ್ನು ಸಾರಿ ಸಾಕ್ಷಿಗಳಾಗಿರಬೇಕು. ಎರಡನೇದಾಗಿ, ಈಗೋ ನಾನು ಬೇಗ ಬರುತ್ತೇನೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ಕೊಟ್ಟು ಹೋಗಿದ್ದಾನೆ. ಆ ನಿರೀಕ್ಷೆಯನ್ನು ಕೊಟ್ಟಂತಹ ದೇವರು ನಮಗಾಗಿ ತಿರುಗಿ ಬರಲಿಕ್ಕಿದ್ದಾನೆ. ಯಾರಿಗಾಗಿ ಬರುತ್ತಾನೆ ಎಂಬುದಾಗಿ ನೋಡುವುದಾದರೆ, ಇಲ್ಲಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವ ಪ್ರಕಾರ, ಯಜ್ಞದ ಕುರಿಯದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮೊದಲಿಂಗನಾಗಿ ಬರುತ್ತಿರುವಾಗ, ಮೊದಲಿಗಿತ್ತೆಯರಾಗಿ ನಾವು ಇರುವಾಗ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರುತ್ತಾ ಇದ್ದಾನೆ. ಹಾಗಾದರೆ ನಾವು ಸಿದ್ಧರಾಗಿದ್ದೇವೋ? ಈ ಹೊಸ ವರ್ಷಕ್ಕೆ ನೀನು ಸಿದ್ಧನಾಗದೆ ಹೋದರೂ ಪರವಾಗಿಲ್ಲ, ಹೊಸ ವರ್ಷ ಬರುತ್ತದೆ, ಆದರೆ ಅದು ತಾತ್ಕಾಲಿಕವಾಗಿರುವಂಥದ್ದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಬರುವಂತಹ ಆ ದಿನಕ್ಕೆ ನಾವು ಸಿದ್ಧರಾಗಿದ್ದೇವೋ ಅನ್ನುವಂಥ ಪ್ರಶ್ನೆ ಇವತ್ತು ನಮಗೆ ಬರಬೇಕಾಗಿದೆ. ನಾವು ಅನೇಕ ವಿಷಯಗಳಲ್ಲಿ ಸಿದ್ಧರಾಗುತ್ತೇವೆ, ಅನೇಕ ಕೆಲಸ ಕಾರ್ಯಗಳಿಗೆ ನಾವು ಮುಂಚಿತವಾಗಿ ಸಿದ್ಧರಾಗುತ್ತೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಬರೋದಕ್ಕೆ ನಾವು ಸಿದ್ಧರಾಗಿದ್ದೇವೋ ಪರೀಕ್ಷಿಸಿಕೊಳ್ಳಬೇಕು ಪ್ರಿಯರೇ. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಹಾಗಾದರೆ ನಾವು ಯಾವುದಕ್ಕೆ ಸಿದ್ಧವಾಗಿದ್ದೇವೆ? ಯಾವುದಕ್ಕೆ ಸಿದ್ಧರಾಗಿದ್ದೇವೆ? ಕರ್ತನ ಇವತ್ತು ರಾತ್ರಿಯೇ ಬಂದರೆ ಅಥವಾ ಈ ಕ್ಷಣವೇ ಬಂದರೆ ನಾವು ಸಿದ್ಧರಾಗಿದ್ದೇವೋ ಅನ್ನುವಂತಹ ಆ ಒಂದು ಪ್ರಶ್ನೆ ನಮಗೆ ಬರಬೇಕಾಗಿದೆ. ನಾವು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಇಲ್ಲಿ 42ನೇ ವಾಕ್ಯದಿಂದ 44ನೇ ವಾಕ್ಯದವರೆಗೆ ನೋಡುವಾಗ ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕುಗೊಳಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಪ್ರಿಯರೇ, ಇಲ್ಲಿ ವಾಕ್ಯ ಹೇಳುವಂಥದ್ದು ಕರ್ತನು ಬರುವ ದಿನವು ನಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಬೇಕು. ಕರ್ತನು ಬರುವುದು ನಿಶ್ಚಯ, ಅದನ್ನು ಖಂಡಿತವಾಗಿಯೂ ಬರುತ್ತಾನೆ. ಆತನ ಮಾತು ಹೌದಂದರೆ ಹೌದು, ಅಲ್ಲವಾದರೆ ಅಲ್ಲ. ಕರ್ತನು ಬರುತ್ತಾನೆ, ಅದು ಯಾವಾಗಂತ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ವಾಕ್ಯ ನಮಗೆ ಎಚ್ಚರ ಕೊಡುವಂಥದ್ದು ಕಳ್ಳನು ಬರುವ ಹಾಗೆ ಬರುತ್ತಾನೆ. ಅಂದರೆ ಯಾರಿಗೆ ತಿಳಿಯದ ಸಮಯ, ಯಾರು ಊಹಿಸದ ಸಮಯ, ಯಾರು ಕೂಡ ಇವತ್ತು ಬರಬಹುದು ಎನ್ನುವಂತಹ ಒಂದು ಆಲೋಚನೆ ಇಲ್ಲದಂತಹ ಸಮಯ, ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಯಥಾಸ್ಥಿತಿಯಲ್ಲಿ ಇರುವಂತಹ ಸಮಯ ಇದು. ಕರ್ತನು ಬರುವ ದಿನವು ಯಾರಿಗೂ ತಿಳಿಯದು, ಆದರೆ ಕರ್ತನು ಬರುತ್ತಾನೆ. ಹಾಗಾದರೆ ನಾವು ಸಿದ್ಧರಾಗಿದ್ದೇವೋ? ಇಲ್ಲಿ 24ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 44ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ಅಂದರೆ ಸಿದ್ಧತೆ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯವಾಗಿರುವಂಥದ್ದು. ಸಿದ್ಧತೆ ಅನ್ನುವಂಥದ್ದು ಅದು ವ್ಯಕ್ತಿಗತ ಜೀವಿತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕುಟುಂಬವಾಗಿ ಸಿದ್ಧವಾಗುವುದು ಅಲ್ಲ, ಸಭೆಯಾಗಿ ಸಿದ್ಧವಾಗುವುದು ಅಲ್ಲ. ರಕ್ಷಣೆ ಯಾವ ರೀತಿ ವ್ಯಕ್ತಿಗತವಾಗಿದೆಯೋ, ವ್ಯಕ್ತಿಗತಕ್ಕೆ ಸಂಬಂಧಪಟ್ಟಿದೆಯೋ, ಅದೇ ರೀತಿಯಾಗಿ ಸಿದ್ಧತೆ ಅನ್ನುವಂಥದ್ದು ಕೂಡ ವ್ಯಕ್ತಿಗತವಾಗಿ ಸಿದ್ಧವಾಗಿರುವಂಥದ್ದು. ವ್ಯಕ್ತಿಗತವಾಗಿ ನಾವು ಸಿದ್ಧವಾಗಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವಂತಹ ಪ್ರತಿಯೊಬ್ಬ ವಿಶ್ವಾಸಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳಬೇಕು. ಪರಿಶುದ್ಧನಾಗಿ ಜೀವಿಸಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನು ಎದುರುಗೊಳ್ಳಬೇಕಾಗಿದೆ. ಪ್ರಿಯರೇ, ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವಾಗ ಆ ಮಕ್ಕಳನ್ನು
ಬೆಳಗ್ಗೆ ಎಬ್ಬಿಸಿ ಸಿದ್ಧಪಡಿಸಿ ಅವರನ್ನು ಶಾಲೆಗೆ ಕಳುಹಿಸುವಂತ ಒಂದು ಜವಾಬ್ದಾರಿ ತಂದೆ ತಾಯಿಗಳದ್ದು ಮಾತ್ರ ಆಗಿರುತ್ತದೆ. ಆದರೆ ಆ ಶಾಲೆಯಲ್ಲಿ ಪರೀಕ್ಷೆಯನ್ನು ಬರೆಯಬೇಕಾದರೆ ಆ ಮಕ್ಕಳ ಜವಾಬ್ದಾರಿ ಆಗಿರುತ್ತದೆ ಹೊರತು ತಂದೆ ತಾಯಿಗಳ ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳನ್ನು ಸಿದ್ಧಪಡಿಸಿ ಶಾಲೆಗೆ ಕಳುಹಿಸಬಹುದು, ಆದರೆ ಪರೀಕ್ಷೆಯನ್ನು ಮಾತ್ರ ಆ ವ್ಯಕ್ತಿ ಮಾತ್ರ ಬರೆಯಬೇಕು. ಹಾಗೆಯೇ ಆ ವ್ಯಕ್ತಿ ಮಾತ್ರ ಸಿದ್ಧರಾಗಬೇಕು, ಆ ವ್ಯಕ್ತಿ ಮಾತ್ರ ಸಿದ್ಧಲಾಗಬೇಕು ಆ ಒಂದು ಪರೀಕ್ಷೆಗೆ. ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವಂತಹ ನಾವುಗಳು ಕೂಡ ವ್ಯಕ್ತಿಗತವಾಗಿ ಸಿದ್ಧರಾಗಬೇಕು. ನಾನು ಸಿದ್ಧನಾಗಬೇಕು, ನೀನು ಸಿದ್ಧನಾಗಬೇಕು. ವ್ಯಕ್ತಿಗತ ಸಿದ್ಧತೆ ಇವತ್ತು ನಿಮಗೂ ನನಗೂ ಬೇಕಾಗಿದೆ. ಹಾಗಾದ್ರೆ ನಾವು ಸಿದ್ಧವಾಗಿದ್ದೆವು? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹೌದು ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ. ಹಾಗಾದ್ರೆ ನಾವು ಸಿದ್ಧರಾಗಿದ್ದೇವೋ, ಸಿದ್ಧನಾಗಿದ್ದೇನೋ, ಸಿದ್ಧಲಾಗಿದ್ದೇನೋ ಪರಿಶೀಲಿಸಿಕೊಳ್ಳಬೇಕಾಗಿದೆ. ಇಲ್ಲಿ 25ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಗೊತ್ತಿರುವಂತ ವಿಷಯಗಳೇ. ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು, ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು, ಬಾಗಿಲು ಮುಚ್ಚಲಾಯಿತು. ಪ್ರಿಯರೇ, ಇಲ್ಲಿ ಗೊತ್ತಿರುವಂತಹ ವಿಷಯ, ಇಲ್ಲಿ 10 ಮಂದಿ ಕನ್ಯೆಯರು ಇರುತ್ತಾರೆ. ಇಲ್ಲಿ 5 ಮಂದಿ ಬುದ್ಧಿವಂತೆಯರು, 5 ಮಂದಿ ಬುದ್ಧಿ ಇಲ್ಲದವರು. 5 ಮಂದಿ ಬುದ್ಧಿವಂತೆಯರು ತಾವು ಎಣ್ಣೆಯ ಸಹಿತ ಆರತಿಗಳು ಸಹಿತ ಸಿದ್ಧವಾಗಿರುತ್ತಾರೆ, ಪಾತ್ರೆಗಳನ್ನು ಇಟ್ಟುಕೊಂಡವರಾಗಿ. ಆದರೆ ಬುದ್ಧಿ ಇಲ್ಲದವರು, ಆರತಿಗಳು ಇದೆ, ಆದರೆ ಆ ಪಾತ್ರೆಗಳಲ್ಲಿ ಎಣ್ಣೆ ತೆಗೆದುಕೊಳ್ಳುವುದನ್ನು ಮರೆತಿರುತ್ತಾರೆ. ಅಲ್ಲಿ ಸಿದ್ಧವಾದವರ ಕುರಿತಾಗಿ ಹೇಳ್ತಾ ಇದೆ 10ನೇ ವಾಕ್ಯದಲ್ಲಿ, ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ನೋಡಿ, 24ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ನೀವು ಸಹ ಸಿದ್ಧವಾಗಿರ್ರಿ ಎಂಬುದಾಗಿ, 25ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಪ್ರಿಯರೇ, ಇಲ್ಲಿ ಅರ್ಥ ಮಾಡಿಕೊಳ್ಳುವಂತ ವಿಷಯ, ಸಿದ್ಧವಾದವರಿಗೆ ಪ್ರವೇಶ ಇದೆ, ಸಿದ್ಧವಾಗದವರಿಗೆ ಪ್ರವೇಶ ಇಲ್ಲ. ಸಿದ್ಧವಾದವರಿಗೆ ಮದುವೆಯ ಮನೆಯೊಳಕ್ಕೆ ಪ್ರವೇಶ ಇದೆ, ಸಿದ್ಧವಾಗದವರಿಗೆ ಮದುವೆಯ ಮನೆಯೊಳಕ್ಕೆ ಪ್ರವೇಶವಿಲ್ಲ. ಹಾಗಾದರೆ ಆ ಮದುವೆಯ ಮನೆಯೊಳಕ್ಕೆ ಪ್ರವೇಶಿಸಲಿಕ್ಕೆ ಇವತ್ತು ನೀವು ನಾನು ಸಿದ್ಧರಾಗಿದ್ದೆವು? ವಿವಾಹವಾಗಲಿಕ್ಕಿರುವಂತ ಕನ್ಯೆಯರಾದಂಥ ನಾವುಗಳು ಸಿದ್ಧರಾಗಿದ್ದೇವೋ? ನಾವು ಯಾವುದಕ್ಕಾಗಿ ಜೀವಿಸುತ್ತಾ ಇದ್ದೇವೆ? ಎಲ್ಲಿ ಜೀವನ ಮಾಡ್ತಾ ಇದ್ದೇವೆ? ಯಾವ ವಿಷಯಕ್ಕಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ? ಯಾವುದಕ್ಕಾಗಿ ಸಿದ್ಧರಾಗುತ್ತಾ ಇದ್ದೇವೆ? ಇವತ್ತು ನಾವು ಪರಿಶೀಲಿಸಿಕೊಳ್ಳಬೇಕಾಗಿದೆ. ನಾನು ಆಗಲೇ ಹೇಳುತ್ತಾ ಬಂದೆ, ಈ ಹೊಸ ವರ್ಷಕ್ಕೆ ನಾವು ಸಿದ್ಧರಾದರೂ ಸಿದ್ಧವಾಗದೇ ಹೋದರೂ ಹೊಸ ವರ್ಷ ಬರುತ್ತದೆ. ಆದರೆ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧವಾಗದೆ ಹೋದರೆ ತುಂಬಾ ನಷ್ಟವನ್ನು ಹೊಂದುತ್ತೇವೆ. ಹಾಗಾದರೆ ನಾವು ಎಲ್ಲಿ ಇದ್ದೇವೆ? ಸಿದ್ಧವಾದಂಥ ಗುಂಪಿನಲ್ಲಿಯೋ ಸಿದ್ಧವಾಗದಿರುವಂತಹ ಗುಂಪಿನಲ್ಲಿಯೋ ಪರಿಶೀಲಿಸಿಕೊಳ್ಳಬೇಕು. ಪರಿಶೀಲಿಸಿಕೊಂಡು ಸಿದ್ಧವಾಗದೆ ಹೋಗಿದ್ದರೆ ನಾವು ಸಿದ್ಧರಾಗಿರಬೇಕು, ಸಿದ್ಧಲಾಗಿರಬೇಕು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಒಂದು ನಿರೀಕ್ಷೆ, ಆಗಲೇ ಹೇಳುತ್ತಾ ಬಂದೆ, ನಿರೀಕ್ಷೆಯನ್ನು ಕೊಟ್ಟಿರುವಂತಹ ಆ ಮಾತನ್ನು ನಾವು ಗಮನಕ್ಕೆ ತರುವಾಗ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಅಲ್ಲಿ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ, ನಿಮ್ಮ ಹೃದಯವು ಕಲವಲಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೋಡಿ, ಕರ್ತನಾದ ಯೇಸು ಹೇಳುವಂತ ಮಾತು,
ಇಲ್ಲಿ 2ನೇ ವಾಕ್ಯ ಕೊನೆಯ ಭಾಗ ನೋಡ್ತಾ ಇದ್ದೇವೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ನೀವು ಸಿದ್ಧವಾಗಿರ್ರಿ ಎನ್ನುವಂತ ಮಾತು ಇದೆ. 25ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸಿದ್ಧವಾದವರು ಎನ್ನುವಂತ ಮಾತು ಇದೆ. ಮತ್ತು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಸಿದ್ಧಲಾಗಿದ್ದಾಳೆ ಅನ್ನುವಂಥ ಮಾತು ಇದೆ. ಇಲ್ಲಿ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಬರುವಾಗ 1ನೇ ವಾಕ್ಯಗಳಿಂದ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗಿದ್ದಾನೆ. ಆತನು ಸಿದ್ಧ ಮಾಡಿದ ತಕ್ಷಣವೇ ಆತನು ಮತ್ತೆ ತಿರುಗಿ ಬರುತ್ತಾನೆ. ಸಿದ್ಧ ಮಾಡಿದ ತಕ್ಷಣವೇ ಆತನು ತಿರುಗಿ ಬರುತ್ತಾನೆ. ಯಾರಿಗಾಗಿ ಬರುತ್ತಾನೆ? ಸಿದ್ಧವಾದವರಿಗಾಗಿ. ಯಾರ್ಯಾರು ಸಿದ್ಧರಾಗಿರ್ತಾರೋ ಅವರನ್ನು ಸಿದ್ಧವಾದಂತಹ ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ಆ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ತಿರುಗಿ ಬರಲಿಕ್ಕಿದ್ದಾನೆ. ಸಿದ್ಧವಾದ ತಕ್ಷಣವೇ ಬರುತ್ತಾನೆ ಪ್ರಿಯರೇ. ಯಾವಾಗಂತ ಗೊತ್ತಿಲ್ಲದ ಕಾರಣ ನಾವು ಸಿದ್ಧರಾಗಿರಬೇಕು. ಇವತ್ತೇ ಬರಬಹುದು, ನಾಳೆಯೇ ಬರಬಹುದು, ಕೆಲವೇ ದಿನಗಳಲ್ಲೇ ಬರಬಹುದು. ಆದರೆ ನಾವು ಇವತ್ತಿಗೆ ಅನ್ನುವಂಥ ರೀತಿಯಲ್ಲಿ ನಾವು ಸಿದ್ಧರಾಗಿರಬೇಕು. ಸಿದ್ಧತೆ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯವಾಗಿರುವಂಥದ್ದು ಪ್ರಿಯರೇ. ನಾವು ಅನೇಕ ವಿಷಯಗಳಿಗೆ ಸಿದ್ಧರಾಗುತ್ತೇವೆ. ಅದೇ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬರಣಕ್ಕೂ ನಾವು ಸಿದ್ಧರಾಗಿರಬೇಕೆಂಬುದಾಗಿ ಈ ಮೂಲಕ ಎಚ್ಚರಿಸುವವನಾಗಿದ್ದೇನೆ. ನಾವು ದೇವರ ವಾಕ್ಯದಲ್ಲಿ ಇನ್ನು ಕೆಲವೊಂದು ವಿಷಯಗಳನ್ನು ನಾವು ಕಲೀಲಿಕ್ಕೆ ಹೋಗೋಣ. ನಾನು ನಿಮಗೆ ತಿಳಿಯಪಡಿಸಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಮೊದಲನೆಯ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಇಲ್ಲಿ 16ನೇ ವಾಕ್ಯವನ್ನು ನೋಡೋಣ. ಮೊದಲನೆಯ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಇಲ್ಲಿ 16ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಇಲ್ಲಿರುವಂತಹ ಮಾತು ದೇವರ ತೂತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ನೋಡಿ, ಕರ್ತನು ಬರುತ್ತಾನೆ, ಆಕಾಶದಿಂದ ಇಳಿದು ಬರುವನು. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕ ರಾಜ್ಯಕ್ಕೆ ಏರಿ ಹೋಗಿ ನಮಗಾಗಿ ಮನೆಗಳನ್ನು ಸಿದ್ಧ ಮಾಡಿ ಆತನು ತಿರುಗಿ ಇಳಿದು ಬರುತ್ತಾ ಇದ್ದಾನೆ. ಇಳಿದು ಬರುವಂತಹ ಆ ಕರ್ತನನ್ನು ಎದುರುಗೊಳ್ಳಲಿಕ್ಕೆ ನಾವು ಸಿದ್ಧರಾಗಿದ್ದೇವೋ? ಇಳಿದು ಬರುವಂತಹ ಕರ್ತನೊಂದಿಗೆ ಎತ್ತರಪಡುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೋ? ಈ ಒಂದು ಮಾತನ್ನು ನಾವು ನಮ್ಮ ಜೀವಿತಗಳಿಗೆ ಅಳವಡಿಸಿಕೊಳ್ಳಬೇಕಾಗಿದೆ. ಹೌದು, ನಾನು ಅನೇಕ ವಿಷಯಗಳಲ್ಲಿ ಸಿದ್ಧನಾಗಿದ್ದೆ, ಅನೇಕ ವಿಷಯಗಳಿಗೆ ಸಿದ್ಧಳಾಗಿದ್ದೇನೆ, ಅನೇಕ ವಿಷಯಗಳಿಗೆ ನಾನು ಸಿದ್ಧನಾಗಿ ಹೋಗುತ್ತಾ ಇದ್ದೇನೆ. ಈ ಒಂದು ಹೊಸ ವರ್ಷಕ್ಕೂ ನಾನು ಅನೇಕ ರೀತಿಯಲ್ಲಿ ಸಿದ್ಧನಾಗಿದ್ದೇನೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ ನಾನು ಸಿದ್ಧರಾಗಿದ್ದೇವೋ ಅನ್ನುವಂಥ ಪ್ರಶ್ನೆ ಇವತ್ತು ನಿಮಗೂ ನನಗೆ ಬೇಕಾಗಿದೆ. ಪ್ರಿಯರೇ, ಒಂದು ಉದಾಹರಣೆ ಕೊಡುತ್ತೇನೆ. ನಾವು ಯಾವುದೋ ಒಂದು ಊರಿಗೆ ಹೋಗಬೇಕಾಗಿದೆ, ನಮ್ಮ ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ ಹೋಗಬೇಕಾಗಿದೆ. ಟ್ರೈನ್ ಸಮಯ 7 ಗಂಟೆಗೆ ಅಂದರೆ ನಾವು ಎಷ್ಟು ಗಂಟೆಗೆ ಹೋಗುತ್ತೇವೆ? ಏನು ಇಲ್ಲ ಅಂದರೂ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ಆ ಟ್ರೈನ್ ಎಲ್ಲಿ ಬರುತ್ತದೋ ಅನ್ನೋ ಒಂದು ಉತ್ಸಾಹದಲ್ಲಿ, ಎಲ್ಲಿ ಬರುತ್ತದೆ ಅನ್ನುವಂಥ ಒಂದು ಎಚ್ಚರಿಕೆಯಿಂದ ನಾವು ಎದುರು ನೋಡುತ್ತಾ ಇರುತ್ತೇವೆ. ನಮ್ಮ ಮೊಬೈಲ್ಗಳಲ್ಲಿ ಚೆಕ್ ಮಾಡುತ್ತೇವೆ, ಎಲ್ಲಿ ಬರುತ್ತಾ ಇದೆ ಎಂಬುದಾಗಿ. ಟ್ರೈನ್ ಯಾರಿಗಾಗಿ ನಿಲ್ಲುವುದಿಲ್ಲ, ಅದು ಸಮಯಕ್ಕೆ ಬರುತ್ತದೆ. 5 ನಿಮಿಷಗಳು ಅದು ನಿಲ್ಲುತ್ತದೆ. 5 ನಿಮಿಷಗಳ ಒಳಗಡೆ ಅದು ಹೋಗಿಬಿಡುತ್ತದೆ. ಅದು ಯಾರಿಗಾಗಿ ಕಾಯುವುದಿಲ್ಲ. ಆದರೆ ನಾವು ಕಾಯಬೇಕು ಅದಕ್ಕಾಗಿ, ಅದು ಎಲ್ಲಿ ಬರುತ್ತದೋ, ಯಾವಾಗ ಬರುತ್ತದೋ ಅಂತ ಹೇಳಿ ನಾವು ಸಿದ್ಧರಾಗಿರಬೇಕೇ ಹೊರತು ಅದು ನಮಗಾಗಿ ಬಂದು ವೇಟ್ ಮಾಡೋದಿಲ್ಲ, ಸಿದ್ಧರಾಗಿ ಬರಲಿ ಎಂಬುದಾಗಿ. ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನ ಬರೋಣವು ಕೂಡ ಅದು ಯಾರಿಗೂ ತಿಳಿಯದ ಕಾರಣ ಆತನು ಬರುತ್ತಾನೆ. ಆದರೆ ನಾವು ಸಿದ್ಧರಾಗಿರಬೇಕು ಪ್ರಿಯರೇ, ಸಿದ್ಧರಾಗಿರಬೇಕು. ಕರ್ತನು ಬರುತ್ತಾನೆ. ಹಾಗಾದ್ರೆ ನೀವು ಸಿದ್ಧರಾಗಿದ್ದೇವೋ ಅನ್ನುವಂಥ ಪ್ರಶ್ನೆ ಇವತ್ತು ನಿಮಗೂ ನನಗೂ ಬೇಕಾಗಿದೆ. ಹೊಸ ವರ್ಷಕ್ಕೆ ಹೇಗೂ
ಪ್ರವೇಶ ಇದೆ. ನೀನು ಒಳ್ಳೆಯವನಾಗಿ ಜೀವಿಸಿದರು, ಕೆಟ್ಟವನಾಗಿ ಜೀವಿಸಿದರು, ಪರಿಶುದ್ಧನಾಗಿದ್ದರು, ಅಪವಿತ್ರನಾಗಿದ್ದರು, ಹೇಗೆ ಜೀವಿಸಿದರೂ ನಿನಗೆ ಪ್ರವೇಶ ಇದೆ. ಆದರೆ ಏನೆಲ್ಲ ಮಾಡಿಕೊಂಡು, ಏನೆಲ್ಲ ಪಾಪ ಮಾಡಿಕೊಂಡು ಆ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ಕರ್ತನ ದೃಷ್ಟಿಯಲ್ಲಿ ಯೋಗ್ಯರಾಗಿಯೂ ಜೀವಿಸಿ ಆತನ ಬರೋಣಕ್ಕೆ ಸಿದ್ಧರಾಗಿರಬೇಕಾಗಿದೆ. ದೇವರು ನಮಗಿನ್ನೂ ಅನೇಕ ವಿಷಯಗಳನ್ನು ತಿಳಿಯಪಡಿಸಲಿಕ್ಕಿದ್ದಾನೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಇಲ್ಲಿ ಭಕ್ತನು ಈ ರೀತಿಯಾಗಿ ಹೇಳುತ್ತಾನೆ, ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ನಾವಾದರೂ ಪರಲೋಕ ಸಂಸ್ಥಾನದವರು. ನೋಡಿ, ನಾವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ, ನಾವು ಈ ಲೋಕದವರು ಅಲ್ಲ, ನಾವು ಪರಲೋಕ ರಾಜ್ಯದವರು, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು, ಅಲ್ಲಿಂದಲೇ ನಾವು ಬಂದಂತವರು. ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ನಾವು ಪರಲೋಕ ಸಂಸ್ಥಾನದವರು. ಅಂದರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ. ಇದು ತಾತ್ಕಾಲಿಕವಾಗಿರುವಂತಹ ಲೋಕ. ತಾತ್ಕಾಲಿಕವಾದಂತಹ ಲೋಕದಲ್ಲಿ ನಾವೆಲ್ಲರೂ ಜೀವನ ಮಾಡುತ್ತಾ ಇದ್ದೇವೆ. ತಾತ್ಕಾಲಿಕವಾಗಿರುವಂತಹ ಲೋಕದಲ್ಲಿದ್ದಂಥ ನಾವುಗಳು ತಾತ್ಕಾಲಿಕ ವಿಷಯಗಳಿಗೆ ಅನೇಕ ಪ್ರಯಾಸಗಳನ್ನು ಮಾಡುತ್ತಾ ಇದ್ದೇವೆ, ಅನೇಕ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದೇವೆ. ತಾತ್ಕಾಲಿಕವಾಗಿರುವಂಥದ್ದನ್ನು ಹೊಂದಿಕೊಂಡು ತಾತ್ಕಾಲಿಕವಾಗಿ ಹೋಗುತ್ತಾ ಇದ್ದೇವೆ. ಪ್ರಿಯರೇ, ಇದು ತಾತ್ಕಾಲಿಕವಾಗಿರುವಂಥದ್ದು. ನಮ್ಮ ರಾಜ್ಯ ಪರಲೋಕ ರಾಜ್ಯ. ಯಾಕಂದ್ರೆ ನಾವು ಪರಲೋಕ ಸಂಸ್ಥಾನದವರು, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು. ಅದಕ್ಕಾಗಿ ಪ್ರಯಾಸ ಪಡಬೇಕೇ ಹೊರತು ಲೋಕದಲ್ಲಿರುವಂತಹ ತಾತ್ಕಾಲಿಕ ವಿಷಯಗಳಿಗಾಗಿ ಅಲ್ಲ. ಪ್ರಿಯರಲ್ಲಿ ಹೇಳ್ತಾ ಇದ್ದಾನೆ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ನೋಡಿ, ಎದುರು ನೋಡುತ್ತಾ ಇದ್ದೇವೆ ಅಂದರೆ ಅವನು ಸಿದ್ಧರಾಗಿದ್ದಾರೆ. ಕರ್ತನು ಬರೋದು ಮಾತ್ರ ಅವರಿಗೆ ತಡೆಯಾಗಿದೆ, ಸಿದ್ಧವಾಗಿದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಇವತ್ತು ನೀವು ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದಂಥ ವಿಶ್ವಾಸಿಗಳಾದಂಥ ನಾವುಗಳು, ಆ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ನಾವುಗಳು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇರಬೇಕಾಗಿದೆ, ಎದುರು ನೋಡುತ್ತಾ ಕಾಯಬೇಕಾಗಿದೆ. ಆದ್ದರಿಂದ ನಾವು ಸಿದ್ಧರಾಗಿ ಅನೇಕರನ್ನು ಸಿದ್ಧಪಡಿಸಿ ಕರ್ತನ ರಾಜ್ಯಕ್ಕೆ ಸೇರಿಸಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡೋಣ. ಕರ್ತನ ಸೇವೆಯನ್ನು ಇನ್ನೂ ಪ್ರಭಾವ ರೀತಿಯಲ್ಲಿ ನಾವು ಮಾಡಿ ವಿಸ್ತರಿಸಿ ಅನೇಕ ಆತ್ಮಗಳನ್ನು ಗೆದ್ದವರಾಗಿ ಕರ್ತನ ಕೈಗೆ ನಾವು ಒಪ್ಪಿಸಿಕೊಡೋಣ. ಈ ವರ್ಷದಲ್ಲಿ ನಾವು ಏನೆಲ್ಲ ಮಾಡಿದರು, ಹೇಗೆಲ್ಲ ಜೀವನ ಮಾಡಿದರು, ಏನೆಲ್ಲ ಸಂಪಾದನೆ ಮಾಡಿದರು, ಏನು ಸಂಪಾದನೆ ಮಾಡದೆ ಹೋದರು, ಅದು ತಾತ್ಕಾಲಿಕವಾಗಿರುವಂಥದ್ದು. ಆದರೆ ನಾವು ಕರ್ತನ ಮುಂದೆ ನಿಂತುಕೊಳ್ಳುವಾಗ ಒಂದು ಆತ್ಮನಾದರೂ ಕರ್ತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಇಂಗ್ಲಿಷ್ ಭಾಷೆಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಈಚ್ ಒನ್ ಕ್ಯಾಚ್ ಒನ್. ಪ್ರತಿಯೊಬ್ಬನು ಒಬ್ಬನನ್ನು ಹಿಡಿಯಬೇಕಂತೆ. ಒಬ್ಬ ಆತ್ಮನನ್ನು ನಾವು ಗೆದ್ದರೆ ಪರಲೋಕ ರಾಜ್ಯವೇ ಸಂತೋಷ ಪಡುತ್ತದೆ. ಈ ಲೋಕದಲ್ಲಿ ನಾವು ಏನು ಸಂಪಾದನೆ ಮಾಡಿದರೂ ನಮಗೆ ಸಂತೋಷ ಕೊಡುತ್ತದೆ ಹೊರತು ಕರ್ತನಿಗೆ ಅಲ್ಲ. ಕರ್ತನಿಗೆ ಬೇಕಾಗಿರುವಂಥದ್ದು ಆತ್ಮಗಳು. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ನಾವುಗಳು ಆ ರಾಜ್ಯಕ್ಕಾಗಿ ಕೆಲಸ ಮಾಡಿದವರಾಗಿ, ಅನೇಕ ಆತ್ಮಗಳನ್ನು ಗೆದ್ದುಕೊಂಡವರಾಗಿ, ಈ ವರ್ಷದಲ್ಲಿ ನೂತನ ತೀರ್ಮಾನಗಳಿಂದ ಕರ್ತನಿಗಾಗಿ ಜೀವಿಸಿ ಆತ್ಮನ ಗೆದ್ದುಕೊಂಡವರಾಗಿ ಕರ್ತನ ಕೈಗೆ ಒಪ್ಪಿಸಿಕೊಡಲಿಕ್ಕೆ ನಾವು ಸಿದ್ಧವಾಗೋಣ. ಪ್ರಿಯರೇ, ಕೊನೆಯದಾಗಿ ನಾವು ನೋಡುವಾಗ ಆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, 1ನೇ ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ಆಮೇಲೆ ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನು ಒಬ್ಬರು ಸಂತೈಸಿರಿ.
ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಕರ್ತನಾದ ಯೇಸು ಕ್ರಿಸ್ತನ ಬರೋಣವು ಅದು ತಕ್ಷಣ ಬರುವಂಥದ್ದು, ಕಣ್ಣುರೆಪ್ಪೆ ಬಡಿಯುವಷ್ಟರೊಳಗೆ ಬರುವಂಥದ್ದು. ಆ ಕಣ್ಣುರೆಪ್ಪೆ ಬಡಿಯುವಷ್ಟರೊಳಗೆ ಕರ್ತನು ಬಂದಿರುತ್ತಾನೆ. ಕರ್ತನು ನಂಬಿದಂತಹ ವಿಶ್ವಾಸಿಗಳು, ಕರ್ತನ ಎದುರುಗೊಳ್ಳಲಿಕ್ಕೆ ಸಿದ್ಧವಾದಂತಹ ವಿಶ್ವಾಸಿಗಳು ಆ ಕಣ್ಣುರೆಪ್ಪೆ ಒಡೆಯುವಷ್ಟರೊಳಗೆ ಎತ್ತಲ್ಪಟ್ಟಿರುತ್ತಾರೆ. ಹಾಗಾದ್ರೆ ಕರ್ತನು ಈ ದಿನವೇ ಬಂದರೆ, ಈ ರಾತ್ರಿಯೇ ಬಂದರೆ ಆ ಎತ್ತಲ್ಪಡುವಿಕೆಗೆ ನಾವು ಸಿದ್ಧರಾಗಿದ್ದೇವೋ? ಆ ಕರ್ತನನ್ನು ಎದುರುಗೊಳ್ಳಲಿಕ್ಕೆ ನಾವು ಸಿದ್ಧರಾಗಿದ್ದೇವೋ? ಪರಿಶೀಲಿಸಿಕೊಳ್ಳಬೇಕು. ಕರ್ತನು ಬರುತ್ತಾನೆ, ಖಂಡಿತವಾಗಿಯೂ ಬರುತ್ತಾನೆ. ಆತನು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಲಿಕ್ಕಿದ್ದಾನೆ. ಆದರೆ ನಾವು ಸಿದ್ಧರಾಗಿರಬೇಕು. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ ಕೊನೆಯದಾಗಿ ನಾವು ನೋಡುತ್ತಾ ಇದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು 22ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಇಗೋ ಬೇಗ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂದು ಹೇಳಿದನು. 12ನೇ ವಾಕ್ಯದಲ್ಲಿ, ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಮತ್ತು 22ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ, ಕರ್ತನಾದ ಯೇಸುವೇ ಬಾ. ಆಮೇನ್. ನೋಡಿ, ಭಕ್ತನು ಹೇಳ್ತಾ ಇದ್ದಾನೆ, ಹಾಗೆಯೇ ಆಗಲಿ, ಕರ್ತನಾದ ಯೇಸುವೇ ಬಾ ಎಂಬುದಾಗಿ. ಅಂದರೆ ಇವರೆಲ್ಲರೂ ಸಿದ್ಧರಾಗಿದ್ದಾರೆ. ನೋಡಿ, ಪೌಲನು ಕೂಡ ಹೇಳ್ತಾನೆ, ಎದುರು ನೋಡುತ್ತಾ ಇದ್ದೇವೆ. ಮತ್ತು 10 ಕನ್ಯೆಯರ ವಿಷಯದಲ್ಲಿ ನೋಡುವಾಗ ಸಿದ್ಧರಾಗಿದ್ದಾರೆ. ಇಲ್ಲಿ ಅಪ್ಪಸ್ತಲನಾದಂತಹ ಯೋಹಾನು ಕೂಡ ಹೇಳ್ತಾ ಇದ್ದಾನೆ, ಹಾಗೆಯೇ ಆಗಲಿ, ಕರ್ತನಾದ ಯೇಸುವೇ ಬಾ ಎಂಬುದಾಗಿ. ಸಿದ್ಧರಾಗಿದ್ದಾರೆ. ಸಿದ್ಧರಾಗಿ ಹೇಳುವಂತ ಮಾತು. ಈ ಒಂದು ಧೈರ್ಯ ನಮಗಿದೆಯಾ? ಈ ದಿನ ನಮಗೆ ಧೈರ್ಯ ಇದೆಯಾ? ದೇವರೇ, ನಾನು ಸಿದ್ಧನಾಗಿದ್ದೇನೆ, ಬಾ ಎಂಬುದಾಗಿ. ಪ್ರಿಯರೇ, ಒಂದು ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅದೇ ಸಮಯದಲ್ಲಿ ನಮಗೆ ಸಾವು ಕೂಡ ಯಾವಾಗ ಬರುತ್ತದೋ ಗೊತ್ತಿಲ್ಲ. ಸಾವು ಎಲ್ಲಿ ಬರುತ್ತದೆ, ಹೇಗೆ ಬರುತ್ತದೆ, ಯಾವಾಗ ಬರುತ್ತದೆ ಗೊತ್ತಿಲ್ಲ. ಹೇಗಾದರೆ ಬರಬಹುದು, ಎಲ್ಲಿಯಾದರೆ ಬರಬಹುದು, ಯಾವಾಗಾದರೂ ಬರಬಹುದು. ಅದಕ್ಕೆ ಯಾವ ರೋಗ ಬೇಕಾಗಿಲ್ಲ, ಅದಕ್ಕೆ ಏನು ಸಂತೋಷ ಜೀವಿತ ಬೇಕಿಲ್ಲ, ಬಾಧೆಗಳು ಬೇಕಿಲ್ಲ. ಅದಕ್ಕೆ ಅನಾರೋಗ್ಯ ಮತ್ತು ಆರೋಗ್ಯ ಮತ್ತು ಆಸ್ತಿ ಅಂತಸ್ತು, ಬಡತನ, ಸಿರಿತನ ಯಾವುದು ಬೇಕಿಲ್ಲ. ಸಾವು ಬರುತ್ತದೆ. ಸಾವು ಹೇಗಾದರೂ ಬರಬಹುದು, ಎಲ್ಲಿಯಾದರೂ ಬರಬಹುದು, ಯಾವಾಗಾದರೂ ಬರಬಹುದು. ಆದರೆ ಒಂದು ದಿನ ಸಾಯಬೇಕು. ಏನೆಲ್ಲ ಇದ್ದರೂ ಎಲ್ಲವನ್ನು ಬಿಟ್ಟು ಹೋಗಬೇಕು. ಸಾವು ಹೇಗೂ ಬರ್ತದೆ. ಆದರೆ ಸತ್ತರೆ ನೀನು ಎಲ್ಲಿಗೆ ಹೋಗುತ್ತೀಯ? ನಿನ್ನ ಜೀವಿತ ಎಲ್ಲಿಗೆ? ಈ ಲೋಕವನ್ನು ಬಿಟ್ಟ ನಂತರ ನಿನ್ನ ಜೀವಿತವು ಪರಲೋಕವೋ, ನಿನ್ನ ಜೀವಿತವು ನರಕವೋ? ಈ ಲೋಕವನ್ನು ಬಿಟ್ಟು ಹೋದ ಮೇಲೆ 2 ಮಾರ್ಗ ಇದೆ. ಒಂದು ಪರಲೋಕ ಮಾರ್ಗ, ಒಂದು ನರಕದ ಮಾರ್ಗ. 2 ಸ್ಥಳಗಳು ಶಾಶ್ವತವಾದವುಗಳೇ. ಕರ್ತನಾದ ಯೇಸು ಕ್ರಿಸ್ತನನ್ನು ಯಾರ್ಯಾರು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು, ಆತನು ನನ್ನ ದೇವರು, ಒಡೆಯನು, ರಕ್ಷಕನು, ನನ್ನ ಪಾಪ ಪರಿಹಾರಕ್ಕಾಗಿ ಆ ಕಲವರ ಶಿಲುಬೆಯನ್ನು ಜಜ್ಜಲ್ಪಟ್ಟು ಪರಿಶುದ್ಧವಾದಂತಹ ದೇಹವನ್ನು, ರಕ್ತವನ್ನು ಸಮರ್ಪಿಸಿ ನನ್ನ ಪಾಪಕ್ಕೆ ಪರಿಹಾರ ಕೊಟ್ಟಿದ್ದಾನೆ. ಸತ್ತು ಸಮಾಧಿ ಹೊಂದಿ ಮೃತ್ಯುಂಜಯನಿಗೆ ಎದ್ದು ಬಂದು ಪರಲೋಕ ರಾಜ್ಯಕ್ಕೆ ಏರಿ ಹೋಗಿದ್ದಾನೆ. ನನಗಾಗಿ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ಯಾರು ಈ ರೀತಿಯಾಗಿ ನಂಬುತ್ತಾರೋ ಅವರು ನಿಜಕ್ಕೂ ವಿಶ್ವಾಸಿಗಳು. ಮತ್ತು ಕರ್ತನಾದ ಯೇಸು ಕ್ರಿಸ್ತ ತಿರುಗಿ ಬರುವಾಗ ಆ ಮಕ್ಕಳನ್ನು, ಆ ವಿಶ್ವಾಸಿಗಳನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಪ್ರಿಯರೇ, ನಾನು ಹೇಳುವಂತ ಮಾತು, ಕರ್ತನು ಬರುತ್ತಾನೆ, ನಾವು ಸಿದ್ಧರಾಗಿದ್ದೇವೆ. ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಹೇಗೂ ಜೀವಿಸುತ್ತೇವೆ, ಜೀವಿಸಿರಿ, ಜೀವಿಸೋಣ ಕರ್ತನೆಗಾಗಿ. ಈ ಲೋಕದಲ್ಲಿ ಹೇಗೂ ಸಾಯುತ್ತೇವೆ, ಸಾಯೋಣ ಕರ್ತನೆಗಾಗಿ. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭ ಎಂಬುದಾಗಿ. ಬದುಕೋಣ ಕರ್ತನೆಗಾಗಿ, ಸಾಯೋಣ ಕರ್ತನೆಗಾಗಿ. ದೇವರು ತಿರುಗಿ ಬರಲಿಕ್ಕಿದ್ದಾನೆ, ಆತನಿಗಾಗಿ ಸಿದ್ಧರಾಗಿರೋಣ. ಇಲ್ಲಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ, ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವೂ ಬಂತು, ಆತನಿಗೆ ವಿವಾಹವಾಗುವ ಕನ್ಯಾ
ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಪ್ರಿಯರೇ, ಇಲ್ಲಿ ವಿವಾಹವಾಗುವುದಕ್ಕೆ ಕನ್ಯೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಿರೋ ಪ್ರಕಾರವೇ ನಾವು ಕೂಡ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನು ಎದುರು ನೋಡೋಣ. ಆತನ ಬರೋಣವನ್ನು ಎದುರು ನೋಡಲಿಕ್ಕೆ ನಾವು ಸಿದ್ಧರಾಗಿ ಕರ್ತನ ಬರೋಣಕ್ಕೆ ಬರುವಾಗ ನಾವೆಲ್ಲರೂ ಆತನೊಂದಿಗೆ ಎತ್ತಲಪಟ್ಟವರಾಗಿ ನಿತ್ಯ ರಾಜ್ಯಕ್ಕೆ ಸೇರಿದವರಾಗಿ ನಿತ್ಯನಾದ ತಂದೆಯಾದ ದೇವರನ್ನು ನಿತ್ಯವೂ ನಿರಂತರವೂ ಆರಾಧಿಸಲಿಕ್ಕಾಗುವಂತೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಸಿದ್ಧರಾಗದೆ ಹೋಗಿದ್ದಾರೆ, ಸಿದ್ಧವಾಗಲಿಕ್ಕೆ ಇದೊಂದು ಅವಕಾಶ. ಪ್ರಿಯರೇ, ಇನ್ನು ಯಾಕೆ ನಾವು ಜೀವಿಸಿದ್ದೇವೆ, ಇನ್ನು ಯಾಕೆ ನಾವು ಬದುಕಿದ್ದೇವೆ, ಯಾಕೆ ನಮ್ಮ ಸ್ನೇಹಿತರಲ್ಲಿ, ಕುಟುಂಬಗಳಲ್ಲಿ, ಬಂಧುಗಳಲ್ಲಿ, ಅಕ್ಕಪಕ್ಕದವರಲ್ಲಿ, ನೆರೆಯವರಲ್ಲಿ ಅನೇಕರು ಈ ವರ್ಷದಲ್ಲಿ ಅನೇಕ ಸತ್ತು ಹೋಗಿದ್ದಾರೆ. ಆದರೆ ನಾನು ಯಾಕೆ ಬದುಕಿದ್ದೇನೆ, ನಾನು ಯಾಕೆ ಇನ್ನೂ ಜೀವಿಸುತ್ತಾ ಇದ್ದೇನೆ ಅಂದರೆ ಪ್ರಿಯರೇ, ನಾವು ಬದುಕಿರುವಂಥದ್ದು ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದಲ್ಲ. ನಾವು ಬದುಕಿರುವಂಥದ್ದು ಕರ್ತನ ಕೃಪೆಯಿಂದ, ಕರ್ತನ ಕರುಣೆಯಿಂದ. ಯಾಕೆ? ಕರ್ತನು ನಮ್ಮ ವಿಷಯದಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. ಅನೇಕ ವಿಷಯಗಳನ್ನು, ಅನೇಕ ಆಲೋಚನೆಗಳನ್ನು, ಅನೇಕ ಸಂಕಲ್ಪಗಳನ್ನು ನಮ್ಮ ವಿಷಯದಲ್ಲಿ ಕರ್ತನು ಇಟ್ಟುಕೊಂಡಿದ್ದಾನೆ, ನಿರೀಕ್ಷಿಸುತ್ತಾ ಇದ್ದಾನೆ. ನನ್ನ ಮಕ್ಕಳು, ನನ್ನ ಮಗನು, ನನ್ನ ಮಗಳು ಈ ಒಂದು ಕಾರ್ಯವನ್ನು ಮಾಡುತ್ತಾರೆಂಬುದಾಗಿ ಕರ್ತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಇನ್ನೂ ಬದುಕಿದ್ದೇವೆ ಹೊರತು ನಮ್ಮ ಕೆಲಸ ಕಾರ್ಯಗಳಿಗಾಗಿ ಅಲ್ಲ. ಆದ್ದರಿಂದ ನಾವು ಕರ್ತನಿಗಾಗಿ ಜೀವಿಸಿ ಕರ್ತನ ರಾಜ್ಯವನ್ನು ಪ್ರಭಾವಪಡಿಸಿ ಅನೇಕ ಆತ್ಮ ಗೆದ್ದುಕೊಂಡವರಾಗಿ, ಕರ್ತನ ಕೈಗೆ ಒಪ್ಪಿಸಿದವರಾಗಿ, ಪರಿಶುದ್ಧರಾಗಿ, ಸಿದ್ಧರಾಗಿ ಕರ್ತನ ಬರೋಣವನ್ನು ಎದುರುಗೊಳ್ಳೋಣ. ಕರ್ತನಿಗಾಗಿ ಜೀವಿಸೋಣ, ಕರ್ತನಿಗಾಗಿ ಸಾಯೋಣ. ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಬಲಪಡಿಸಲಿ.